ನಮಸ್ತೆ. ಹದಿಹರೆಯದ ಮಕ್ಕಳ ಸಮಯದಲ್ಲಿ ಒಂದೇ ಒಂದು ತಪ್ಪು ಮಾಡಿದ್ರೆ ಜೀವನ ಪರ್ಯಂತ ಅವರನ್ನ ತಿದ್ದೋದು ಕಷ್ಟ ಆಗುತ್ತೆ. ಹದಿಹರೆಯದವರು ಅಂದರೆ 9, 10, 11, 12ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ 10ರಿಂದ 19ನೇ ವಯಸ್ಸಿನ ವಿದ್ಯಾರ್ಥಿಗಳನ್ನು ನಾವು ಹದಿಹರೆಯದು ಅಂತೀವಿ. ಆ ಸಮಯದಲ್ಲಿ ಅವರಲ್ಲಿ ದೈಹಿಕವಾದ ಬದಲಾವಣೆಗಳು, ಮಾನಸಿಕವಾದ ಬದಲಾವಣೆಗಳು, ಭಾವನಾತ್ಮಕವಾದ ಬದಲಾವಣೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರದ್ದೇ ಆದ ವ್ಯಕ್ತಿತ್ವ ಬೇಕು, ಅವ್ರಿಗೆ ಸ್ವತಂತ್ರ ಬೇಕು, ತಂದೆ ತಾಯಿಗಳ ಮಾತಿಗಿಂತ ಸ್ನೇಹಿತರ ಮಾತುಗಳಿಗೆ ಹೆಚ್ಚು ಗೌರವ ಮತ್ತು ಕಲಿಕೆಗಿಂತ ಹೆಚ್ಚಿನದಾಗಿ ಆ ಕಡೆ ಈ ಕಡೆ ಹೋಗ್ತಕ್ಕಂಥ ಸ್ವಭಾವ, ಗ್ಯಾಂಗ್ ಕಟ್ತಕ್ಕಂಥದ್ದು ಅಥವಾ ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು ಅಥವಾ ಖಿನ್ನತೆಗೆ ಹೋಗ್ತಕ್ಕಂಥದ್ದು ತುಂಬ ಇರುತ್ತೆ. ಅಂಥ ಸಮಯದಲ್ಲಿ ಪೋಷಕರಾದ ನಾವು ನಮ್ಮ ಕಾಲದ ಪೋಷಕತ್ವವನ್ನು ಅಂದರೆ ನಮ್ಮ ತಂದೆ ತಾಯಿಗಳು ಹೇಗೆ ಬೆಳೆಸಿದ್ರು ಆ ರೀತಿ ಬೆಳೆಸ್ಲಿಕ್ಕೆ ನೋಡ್ತೀವಿ. ಅದು ಸಂಪೂರ್ಣವಾಗಿ ತಪ್ಪಾಗಿದೆ. ಇವತ್ತು ಹದಿಹರೆಯದ ಮಕ್ಕಳಲ್ಲಿ ಸ್ಪಷ್ಟವಾಗಿ ಹೇಳಿದ್ರೆ ಹೋಲಿಕೆ ಮಾಡಬಾರ್ದು, ಅವರಿಗೆ ಭಯ ಪಡಿಸಬಾರ್ದು ಮತ್ತು ಸದಾ ರ್ಯಾಂಕು ಮಾರ್ಕ್ಸ್ ಬಗ್ಗೆ ತುಂಬ ಹೇಳ್ಬಾರ್ದು ಮತ್ತು ನಿಯಂತ್ರಣ ಮಾಡಲಿಕ್ಕೆ ಹೋಗ್ಬಾರ್ದು. ಕಂಟ್ರೋಲ್ ಮಾಡಲಿಕ್ಕೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕಾಗಲ್ಲ, ಕರೆಕ್ಷನ್ ಮಾಡಲಿಕ್ಕಾಗಲ್ಲ, ಕ್ಲಾರಿಟಿ ಕೊಡಲಿಕ್ಕಾಗಲ್ಲ. ಹಾಗಾಗಿ ನಿಜವಾಗಿ ಅವರ ಪೋಷಕತ್ವವನ್ನು ಮಾಡಬೇಕು ಅಂತ ಅಂದರೆ ಅದಕ್ಕೆ ಒಂದು ನಿರ್ದಿಷ್ಟವಾದ ಮಾರ್ಗ ಇದೆ. ಆ ಮಾರ್ಗಗಳಲ್ಲಿ ಹೋಲಿಕೆ ಮಾಡಬಾರ್ದು ಮತ್ತು ರ್ಯಾಂಕ್ ಬಗ್ಗೆ ಹೆಚ್ಚು ಒತ್ತು ಕೊಡಬಾರ್ದು ಮತ್ತು ತರಗತಿಯಲ್ಲಿ ಏನಾಯಿತು ಅಂತ ಸದಾ ಕೇಳಬಾರ್ದು. ಆದರೆ ಪ್ರತಿ ದಿವಸ ಅಥವಾ ವಾರಕ್ಕೊಮ್ಮೆ ಊಟ ಮಾಡಿದ ನಂತರ ಒಂದು 10-15 ನಿಮಿಷ ಉಭಯ ಕುಶಲೋಪರಿ ಅಂತೀವಲ್ಲ ಅದು ಮಾಡಬೇಕು. ಪ್ರೋತ್ಸಾಹ ಕೊಡಬೇಕು, ಭಯ ಪಡಿಸಬಾರ್ದು ಮತ್ತು ನಮ್ಮ ಕನಸೇನಿದೆ ಅದನ್ನು ಇವರು ಯಶಸ್ವಿ ಮಾಡಬೇಕು ಅಂತ ಆಲೋಚನೆ ಮಾಡಬಾರ್ದು. ಪ್ರತಿಯೊಬ್ಬ ಹದಿಹರೆಯದ ವ್ಯಕ್ತಿಗೆ ತನ್ನದೇ ಆದ ಕನಸಿರುತ್ತೆ ಮತ್ತು ಆ ಸಮಯದಲ್ಲಿ ಸ್ವಲ್ಪ ಲೈಂಗಿಕ ಆಸೆಗಳು ಬರ್ತಕ್ಕಂಥದ್ದು ಮತ್ತು ದೈಹಿಕವಾದ ಬದಲಾವಣೆ ಆಗೋದ್ರಿಂದ ಸ್ವಲ್ಪ ಖಿನ್ನತೆಗೆ ಹೋಗ್ತಕ್ಕಂಥದ್ದು, ಹೆಣ್ಮಕ್ಳಾದರೆ ಬೇಗ ಅಳೋವಂಥದ್ದು, ಕಿರ್ಚೋವಂಥದ್ದು ಇರುತ್ತೆ, ಗಂಡು ಹುಡುಗರಾದರೆ ಜೋರಾಗಿ ಕೂಗ್ಬಿಟ್ಟು ಆಚೆ ಹೋಗೋವಂಥದ್ದು ಇವೆಲ್ಲ ಇರ್ತವೆ. ಮತ್ತು ಅನೇಕ ಸಾರಿ ಸ್ನೇಹಿತರಿಗೆ ಹೆಚ್ಚು ಬೆಲೆ ಕೊಡ್ತಾರೆ. ಆವಾಗ ಡ್ರಗ್ ಅಡಿಕ್ಷನ್ಗೆ, ಮೊಬೈಲ್ ಅಡಿಕ್ಷನ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಕರೋನಾ ಸಮಯದಲ್ಲಿ ಮೊಬೈಲ್ ಅಡಿಕ್ಷನ್ ತುಂಬ ಆಗಿದೆ. ನಾನು ನೋಡಿದ್ದೇನೆ, ಒಬ್ಬ ಶಿಕ್ಷಕನಾಗಿ ಪ್ರಾಂಶುಪಾಲನಾಗಿ ನಾನು ನೋಡಿದ್ದೇನೆ. ಅವರನ್ನು ಹೇಗೆ ತಿದ್ದಬೇಕು, ನಿಜವಾದ ಆರ್ಟ್ ಆಫ್ ಪೇರೆಂಟಿಂಗ್ ಹೇಗೆ, ಹೋಲಿಕೆ ಮಾಡದೆ, ಹೆದರಿಸದೆ, ಅವರ ಪ್ಯಾಷನ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಮಾಸ್ಟರ್ ಕ್ಲಾಸನ್ನು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ದಯವಿಟ್ಟು ಅದನ್ನು ಶಾಂತ ಚಿತ್ತದಿಂದ ನೋಡಿ, ಮುಖ್ಯವಾದ ಅಂಶಗಳನ್ನು ಗುರ್ತಾಕೊಳ್ಳಿ ಮತ್ತು ಆರ್ಟ್ ಆಫ್ ಪೇರೆಂಟಿಂಗಲ್ಲಿ ಒಬ್ಬ ಸಬಲ ಪೋಷಕರಾಗಿ, ಸ್ನೇಹಿತರಾಗಿ, ಮಾರ್ಗದರ್ಶಿಯಾಗಿ, ಬೆಂಬಲ ಕೊಡ್ತಕ್ಕಂಥ ಗೆಳೆಯರಾಗಿ ದಯವಿಟ್ಟು ನನ್ನ ಡಾಕ್ಟರ್ H.S. ನಿರಂಜನಾದ್ಯ ಚಾನಲ್ ಮಾಸ್ಟರ್ ಕ್ಲಾಸ್